ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎತ್ತ ಸಾಕ್ತಾ ಇದೆ ಸಮಾಜ, ಎತ್ತ ಸಾಕ್ತಾ ಇದೆ ನಮ್ಮ ಮನಸ್ಸುಗಳು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕಾರಣ ಈಗಿನ ಕಾಲದಲ್ಲೂ ಕೂಡ ವರದಕ್ಷಿಣೆಗಾಗಿ ಹೆಂಡತಿಯ ಮೇಲೆ ದೌರ್ಜನ್ಯ ಆಗುತ್ತೆ ಅಂದ್ರೆ ಎತ್ತ ಇದೆ ನಮ್ಮ ಸಮಾಜ ಅನ್ನೋದನ್ನ ಪ್ರಶ್ನೆ ಮಾಡಬಾರ್ದ? ಕೋಟಿ ಕೋಟಿ ಕೊಟ್ಟು ವರದಕ್ಷಿಣೆ ಕೊಟ್ಟರೂ ಕೂಡ ಆತನ ದಾಹ ಮಾತ್ರ ತೀರಿಲ್ಲವಂತೆ. ನೋಡಿ, ವರದಕ್ಷಿಣೆಗಾಗಿ ಪತ್ನಿ ಮೇಲೆಯೇ ಗಂಡನ ಕ್ರೌರ್ಯವಂತೆ. ಕೋಟಿ ವರದಕ್ಷಿಣೆ ಕೊಟ್ಟರು ಕೂಡ ದಾಹ ಮಾತ್ರ ತೀರ್ಲಿಲ್ಲ. ಕಾರು ಕೊಟ್ಟರು, ಕೆಜಿಗಟ್ಟಲೆ ಬಂಗಾರ ಕೊಟ್ಟರು ಕೂಡ ಆಕೆಗೆ ಸಿಕ್ಕಿದ್ದು ಮಾತ್ರ ನರಕ ಯಾತನೆ. ಪತಿಯ ವಿರುದ್ಧ ಆರೋಪ ಮಾಡಿದ ಸಂತ್ರಸ್ತೆ ಮಿಸ್ಟರ್ ಕೌಸರ್ 7 ತಿಂಗಳ ಮಗುವಿನೊಂದಿಗೆ ತವರು ಮನೆ ಸೇರಿದ್ದಾರಂತೆ. ಸಂತ್ರಸ್ತೆ ಗಂಡನ ಟಾರ್ಚರ್ ತಾಳಲಾರದೆ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟದಲ್ಲಿ ಅಮಾನವೀಯ ಘಟನೆ ನಡೆದು ಹೋಗಿದೆ. ಗಂಡನ ಟಾರ್ಚರ್ನಿಂದ ಬೇಸತ್ತಿದ್ದಾಳೆ. ವರದಕ್ಷಿಣೆ ಕಿರುಕುಳಕ್ಕೆ ಬೇಸತ್ತ 21 ವರ್ಷದ ವಿವಾಹಿತೆ ಶಾಹಿದ್ ಪಾಷಾ ಜೊತೆ 2 ವರ್ಷದ ಹಿಂದೆ ಅದ್ದೂರಿ ಮದುವೆ ಮಾಡಿಕೊಟ್ಟಿದ್ದಾರೆ ಕುಟುಂಬಸ್ಥರು. ಮದುವೆ ಸಂದರ್ಭದಲ್ಲಿ 80 ಲಕ್ಷ ಮೌಲ್ಯದ ಚಿನ್ನ, ಕಿಯಾ ಕಾರ್ ವರದಕ್ಷಿಣೆ ರೂಪದಲ್ಲಿ ಕೊಟ್ಟಿದ್ದಾರೆ. ಗರ್ಭಿಣಿಯಾಗಿದ್ದ ಸಂದರ್ಭದಲ್ಲೂ ಕೂಡ ಪತ್ನಿ ಮೇಲೆ ಈತ ಹಲ್ಲೆ ಮಾಡ್ತಿದ್ದಂತೆ. ಈಗ ಮತ್ತೆ ಹೊಸದಾಗಿ ಮನೆ ಹಾಗೂ 50 ಲಕ್ಷ ಹಣ ತರಬೇಕು ಅಂತ ಕಾಟ ಕೊಡ್ತಿದ್ದಾನಂತೆ. ಪತಿ ಸೇರಿದಂತೆ ಕುಟುಂಬದ 7 ಜನರ ವಿರುದ್ಧ ಶಿಡ್ಲಘಟ್ಟ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನರಕ ಯಾತನೆಯಿಂದ 7 ತಿಂಗಳ ಕಂದಮ್ಮನೊಂದಿಗೆ ತವರು ಮನೆ ಸೇರಿದ್ದಾಳೆ ಸಂತ್ರಸ್ತೆ. ಕೋಟಿ ಕೋಟಿ ಕೊಟ್ಟು ಮದುವೆ ಮಾಡಿದ್ರು ಕೂಡ ಆತನ ದಾಹ ತೀರ್ತಾ ಇಲ್ಲ. ಒಂದು ಮಗುವಾದ್ರೂ ಕೂಡ ಇನ್ನು ಟಾರ್ಚರ್ ಮಾಡ್ತಿದ್ದಾನಂತೆ. ದುಡ್ಡು ತರಬೇಕು, ಮನೆ ಕೊಡಿಸ್ಬೇಕು ಹೊಸದಾಗಿ ನನಗೆ ಅಂತ. ಹಾಗಾಗಿ ಈತನ ಕಿರುಕುಳಕ್ಕೆ ಬೇಸತ್ತು ಆಕೆ ತನ್ನ ತವರು ಮನೆ ಸೇರಿದ್ದಾಳೆ. ಪುಟ್ಟ ಕಂದನೊಂದಿಗೆ ತವರು ಮನೆಯಲ್ಲಿ ವಾಸ ಮಾಡ್ತಿದ್ದಾಳೆ. ಕಾರಣ ಗಂಡನ ಟಾರ್ಚರ್ ಅಷ್ಟರ ಮಟ್ಟಿಗಿದೆ ಅಂತ ಮಿಸ್ಬಾ ಕೌಸರ್ ಸದ್ಯ ಶಿಡ್ಲಘಟ್ಟ ಠಾಣೆಯಲ್ಲಿ ಒಂದು ದೂರನ್ನ ದಾಖಲು ಮಾಡಿಸಿದ್ದಾರೆ. ಪತಿ ಮತ್ತು ಕುಟುಂಬಸ್ಥರ ವಿರುದ್ಧ ದೂರು ದಾಖಲಾಗಿದೆಯಂತೆ. ವರದಕ್ಷಿಣೆಯ ಕಿರುಕುಳ ಆರೋಪ ಬರುತ್ತೆ. ವರದಕ್ಷಿಣೆಯ ಕಿರುಕುಳ ಜೊತೆಗೆ ಹಲ್ಲೆ ಆರೋಪವನ್ನ ಸಂತ್ರಸ್ತೆ ಮಾಡ್ತಿದ್ದಾರೆ. 2 ವರ್ಷ ಆಯ್ತು ಮದುವೆ ಆಗಿ. 2 ವರ್ಷದ ಹಿಂದೆ ಕೂಡ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ, ಕಿಯಾ ಕಾರ್ ಕೊಡಿಸಿದ್ದಾರೆ, ಅದ್ಧೂರಿ ಮದುವೆ ಮಾಡಿದ್ದಾರೆ. ಆದ್ರೂ ಕೂಡ ಈಗಲೂ ನನ್ನ ಗಂಡನ ಮನೆಯಲ್ಲಿ ಮತ್ತೆ ದುಡ್ಡು ತರಬೇಕು, ಹೊಸ ಮನೆ ಕೊಡಿಸ್ಬೇಕು ಅಂತ ಟಾರ್ಚರ್ ಮಾಡ್ತಿದ್ದಾರಂತೆ. ಈ ಟಾರ್ಚರ್ನಿಂದ ಬೇಸತ್ತಂತಹ ಪತ್ನಿ ತವರು ಮನೆ ಸೇರಿದ್ದಾರೆ. ಅಲ್ಲೂ ಕೂಡ ಆತನ ಟಾರ್ಚರ್ ನಿಂತಿರ್ಲಿಲ್ವಂತೆ. ಹಂಗಾಗಿ ಈಗ ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತಿದ್ದಾರೆ ನ್ಯಾಯ ಕೇಳ್ಕೊಂಡು. ನಾನು ಒಡೆದೇ ಇಲ್ಲ ಅಂತ ಮಸ್ಜಿದಿ ಅವ್ರಿಗೆ ಎಲ್ಲರಿಗೂ ಮದುವೆ ರಿಲೇಷನ್ಸಲ್ಲೇ ಆಗಿರ್ತಿತ್ತು. ಅರೇಂಜ್ ಮ್ಯಾರೇಜ್ ಅಂತ ಮಾಡ್ಕೊಂಡಿದ್ರು. ನಮ್ಮ ತಂದೆ ಮೊಹಮ್ಮದ್ ಖೌಸ್ ಎಲ್ಲ ಕೊಟ್ಟು ನನಗೆ ಕಾರು, ಜ್ಯುವೆಲ್ರಿ, ಏನೇನು ಅವರು ಡಿಮ್ಯಾಂಡ್ ಸಿಕ್ಕಿದ್ರು ಎಲ್ಲ ಕೊಟ್ಟರು. ಮದುವೆ ಆದ 2 ಮಂತಲ್ಲೇ ಅವರು ನಮಗೆ ಇದು ಕೊಡಿ, ದುಡ್ಡು ಕೊಡಿ ಅಂತ ಫುಲ್ ಟಾರ್ಚರ್ ಇರ್ತಾಯಿದ್ರು. ಪ್ರೆಗ್ನೆನ್ಸಿಲಿ 5 ತಿಂಗಳಿತ್ತು. ಆಗ ಹೊಡಿಯೋದು, ಬೈಯೋದು, ನಿಮ್ಮಪ್ಪ ಹತ್ರ ಅದು ತೊಗೊಂಡು ಬಾ ಅಂತ ತುಂಬ ಟಾರ್ಚರ್ ಕೊಡ್ತಾಯಿದ್ರು. ಹೊಡಿಯೋದ್ರಲ್ಲಿ ಹೊಟ್ಟೆಗೆ ಹೊಡೆದ್ಬಿಟ್ಟು ತುಂಬ ಮೈ ಹುಷಾರು ಇಲ್ದಿರ ಹಾಸ್ಪಿಟಲ್ಗೆ ಕರ್ಕೊಂಡೋಗಿದ್ರು. ಅಲ್ಲಿಂದ ಅವರು ಮೇಡಮನ್ನು ಬರ್ಕೊಟ್ಟಿದ್ದಾರೆ, ಈ ಥರ ಮಾಡಿದ್ದಾರೆ ಅಂತ. ಆಗ ನಾನು ಒಡೆದೇ ಇಲ್ಲ ಅಂತ ಮಸ್ಜಿದಿ ಅವ್ರಿಗೆ ಎಲ್ಲರಿಗೂ ಸುಳ್ಳು ಹೇಳ್ಬಿಟ್ಟು ಎಲ್ಲ ತಪ್ಪು ನಂದೇ ಅಂತ ಅವ್ರ ಮುಂದೆ ಹೇಳ್ಬಿಟ್ರು. ಆಗ ಅವರು ಮಸ್ಜಿದಿಯವರು ನ್ಯಾಯನೇ ಕೊಡಲಿಲ್ಲ ನನಗೆ. ಮಸ್ಜಿದಿಯವರು
ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಕ್ಸಾಕ್ಟ್ಲಿ ರಾಜಪ್ಪ, ಯಾವಾಗ ಆಗಿರೋದು ಘಟನೆ? ಈಗ ದೂರು ದಾಖಲಾಗಿದೆಯಲ್ಲ, ಆತನ ವಿರುದ್ಧ ಏನಾದ್ರೂ ಕ್ರಮ ಕೈಗೊಳ್ತಿದ್ದಾರಾ? ಶ್ರುತಿ, ಖಂಡಿತ ಏನು ವರದಕ್ಷಿಣೆ ಎಂಬ ಪಿಡುಗು ಇಂದಿನ ಸುಶಿಕ್ಷಿತ ಸಮಾಜವನ್ನು ಹೇಗೆ ಕಾಡ್ತಾ ಇದೆ ಅಂದ್ರೆ ಚಿಕ್ಕಬಳ್ಳಾಪುರ ನಗರದಲ್ಲಿ ನಡೀತಕ್ಕಂಥ ಈ ಘಟನೆ ಒಂದು ಸಾಕ್ಷಿ ಅಂತ ಹೇಳ್ಬೋದು. ಯಾಕಂದ್ರೆ ಕೋಟಿ ಕೋಟಿ ವರದಕ್ಷಿಣೆ ಕೊಟ್ಟರು ಕೂಡ ಏನು ತೀರದ ಗಂಡನ ಮನೆಯವರ ಅಪಿ ಕೊನೆಗೆ 21 ವರ್ಷದ ಯುವತಿಯನ್ನ ಬೀದಿಗೆ ತಂದು ನಿಲ್ಲಿಸತಕ್ಕಂಥದ್ದು. ಕಿಯಾ ಕಾರು ಕೆಜಿ ಗಟ್ಟಲೆ ಚಿನ್ನ ಕೊಟ್ಟರು ಕೂಡ ಸಾಲದು ಎಂಬಂತೆ ಗರ್ಭಿಣಿ ಎಂದು ನೋಡದೆ ಪತ್ನಿಯನ್ನ ಹಲ್ಲೆ ಮಾಡಿರ್ತಕ್ಕಂಥದ್ದು ಈ ಒಂದು ದಾರುಣ ಘಟನೆ ಇರತಕ್ಕಂಥದ್ದು. ಏನು ಈಕೆ ಹೆಸರು ಮಿಸ್ಬಾ, 21 ವರ್ಷ. ಈಕೆ ಕೈಯಲ್ಲೊಂದು ಹೇಳು ಮಗು ಕೂಸಿಡ್ಕೊಂಡಿರ್ತಕ್ಕಂಥದ್ದು. ಸಂಸಾರದ 100 ಕನಸು ಕಟ್ಕೊಂಡು ಹಸೆಮಣೆ ಹೇರಿದ್ದು ಈ ಯುವತಿಗೆ ಮದುವೆ ಆದ 2 ವರ್ಷದಲ್ಲೇ ನರಕ ದರ್ಶನ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಶಿಡ್ಲಘಟ್ಟ ನಗರದ ಆಜಾದ್ ನಗರದ ಶಾಹಿದ್ ಎಂಬ ಜೊತೆ 2 ವರ್ಷಗಳ ಹಿಂದೆ ಮದುವೆ ಆಗಿತ್ತು. ಹೀಗೆ ಏನು ಮಗಳ ಮದುವೆ ಅದ್ದೂರಿಯಾಗಿ ನಡಿಬೇಕು, ಮಗಳು ಸುಖವಾಗಿರ್ಬೇಕು ಅಂತೇಳಿ ಪೋಷಕರು ಅಕ್ಷರಶಃ ಹಣದ ಹೊಳೆಯನ್ನೇ ಹರಿಸಿದ್ರು ಅಂತ ಹೇಳ್ಬೋದು. 80 ಲಕ್ಷ ರೂಪಾಯಿ ಬೆಲೆ ಬೆಳ್ತಕ್ಕಂಥ ಚಿನ್ನಾಭರಣ, ಐಷಾರಾಮಿ ಕಿಯಾ ಕಾರು, ಬ್ರ್ಯಾಂಡೆಡ್ ರ್ಯಾಡೋ ವಾಚ್ ಸೇರಿದಂತೆ ಕೋಟಿಗಟ್ಟಲೆ ಹಣವನ್ನ ಕೂಡ ಕೊಟ್ಟಿದ್ರು. ಆದ್ರೆ ಇಷ್ಟೆಲ್ಲ ಕೊಟ್ಟರು ಕೂಡ ಶಾಹಿದ್ ಪಾಷಾ ಅವರ ಮತ್ತು ಆತನ ಕುಟುಂಬದ ಹಣದ ದಾಹ ತೀರಿಲ್ಲ ಅಂತ ಹೇಳ್ಬೋದು. ಮದುವೆಯಾದ ಅಲ್ಪ ದಿನಗಳಲ್ಲೇ ಮಿಸ್ಬಾ ಮೇಲೆ ಶುರುವಾಯಿತು ವರದಕ್ಷಿಣೆ ಕಿರುಕುಳ ಅಂತ ಹೇಳ್ಬೋದು. ಹೆಂಡತಿ ಗರ್ಭಿಣಿಯಾಗಿದ್ದಾಳೆ ಎಂಬ ಕನಿಷ್ಠ ಮಾನವೀಯತೆ ಇಲ್ಲದೆ ಪತಿ ಶಾಹಿದ್ ಮತ್ತು ಆತನ ಕುಟುಂಬಸ್ಥರು ಹಲ್ಲೆ ಮಾಡಿರ್ತಕ್ಕಂಥದ್ದು. 7 ಜನರ ಏನು ನಿರಂತರವಾಗಿ ಈಗ ಕಿರುಕುಳವನ್ನು ಅನುಭವಿಸಿರ್ತಕ್ಕಂಥದ್ದು. ಮತ್ತೊಂದು ಬೇಡಿಕೆ ಏನು ಇಟ್ಕೊಂಡಿರ್ತಕ್ಕಂಥದ್ದು, ಇನ್ನೂ ಕೂಡ 50 ಲಕ್ಷ ರೂಪಾಯಿ ಹಣ ತರಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನ ಮಿಸ್ಬಾ ಕೌಜರ್ಗೆ ಇಟ್ಟಿರ್ತಕ್ಕಂಥದ್ದು. 7 ತಿಂಗಳ ಮಗುವಿನಲ್ಲಿ ತನ್ನ ತವರು ಮನೆ ಸೇರ್ಕೊಂಡಿದ್ದಾಳೆ. ಯಾಕಂದ್ರೆ ಈ ರೀತಿಯಾಗಿ ಇಷ್ಟೆಲ್ಲ ಹಣವನ್ನು ಕೊಟ್ಟು ಇಷ್ಟೆಲ್ಲ ಬೇಡಿಕೆಗಳನ್ನು ಈಡೇರಿಸಿದ್ರು ಕೂಡ ಇನ್ನೂ 50 ಲಕ್ಷ ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟು ಈಕೆಗೆ ಕಿರುಕುಳವನ್ನು ಕೊಟ್ಟಿರ್ತಕ್ಕಂಥದ್ದು. 7 ತಿಂಗಳ ಗರ್ಭಿಣಿ ಅಂತಕ್ಕಂಥದ್ದನ್ನು ಕೂಡ ಮಾನವೀಯತೆಯನ್ನು ಮರೆತು ಇವತ್ತು ಹಲ್ಲೆ ಮಾಡಿರ್ತಕ್ಕಂಥದ್ದು. ಈಕೆ ವಿರುದ್ಧ ಏನು ಇವ್ರ ಕುಟುಂಬಸ್ಥರು 7 ಜನ ಇದ್ದಾರೆ. ಈತ ಏನಿದ್ದಾನೆ ಈ ಗಂಡ ಆತನ ಮತ್ತು ಅವರ ಕುಟುಂಬ 7 ಜನ ವಿರುದ್ಧ ಈಗಾಗಲೇ ಕಂಪ್ಲೇಂಟ್ ದೂರು ದಾಖಲಾಗಿರ್ತಕ್ಕಂಥದ್ದು. ಏನು ಪೊಲೀಸರು ಸಹ ಈ ವಿಚಾರವಾಗಿ ಅವರನ್ನ ಕರೆದು ವಿಚಾರಣೆ ಮಾಡಿ ಅವರ ವಿರುದ್ಧ ವರದಕ್ಷಿಣೆ ಕೇಸ್ ಕೂಡ ದಾಖಲೆ ಮಾಡಿದ್ದಾರೆ. ಇನ್ನು ಇವ್ರ ವಿರುದ್ಧ ಏನು ಈಗಾಗಲೇ ಕೋರ್ಟ್ ಮೆಟ್ಟಲು ಸಹ ಹೋಗಿರ್ತಕ್ಕಂಥದ್ದು. ಇನ್ನು ಯಾವ ರೀತಿ ಕುಟುಂಬಕ್ಕೆ ಮತ್ತು ಈಕೆಗೆ ಯಾವ ರೀತಿ ನ್ಯಾಯ ಸಿಗುತ್ತೆ ಅಂತಕ್ಕಂಥದ್ದನ್ನ ನಾವು ನೀವು ಕಾದು ನೋಡ್ಬೇಕಾಗಿರ್ತಕ್ಕಂಥದ್ದು. ಶ್ರುತಿ. ಓಕೆ ರಾಜಪ್ಪ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.